4 ವರ್ಷಗಳ ಬಳಿಕ ಮತ್ತೆ ಕೊರೋನಾ ರಾಜ್ಯಕ್ಕೆ ಎಂಟ್ರಿಯಾಗಿದೆ. ಈ ನಡುವೆ ಕೊರೋನಾದಂತಹ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಅಂತ ರಾಜ್ಯ ಸರ್ಕಾರ ಅನೇಕ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ರಾಜ್ಯದಲ್ಲಿ ಈಗ ಕೊರೋನಾ ಆತಂಕ ಹೆಚ್ಚಳವಾಗ್ತಾ ಇರೋದ್ರಿಂದಾಗಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಎದುರಿಸೋದಕ್ಕೆ ಸಿದ್ಧರಾಗಿರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ವೆಂಟಿಲೇಟರ್, ಆಕ್ಸಿಜನ್, ಔಷಧಗಳ ಸಿದ್ಧತೆಗೆ ಅಲರ್ಟ್ ಆಗಿರುವಂತೆ ಹೇಳಿದ್ದಾರೆ. ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಕೋವಿಡ್ ಉಲ್ಬಣವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಲಸಿಕೆ ಹಾಕುವಂಥದ್ದನ್ನು ಮತ್ತೆ ಶುರು ಮಾಡಲಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ನಿನ್ನೆ ಟಾಸ್ಕ್ ಫೋರ್ಸ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ರು ಈ ವಿಚಾರ. ಲಸಿಕೆ ಲಭ್ಯತೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಲಸಿಕೆ ಹಾಕಬೇಕಾ ಅಥವಾ ಬೇಡವಾ, ಲಸಿಕೆಗಳು ಎಷ್ಟರ ಮಟ್ಟಿಗೆ ಲಭ್ಯವಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗ ಪರಿಶೀಲನೆ ಮಾಡ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಟಾಸ್ಕ್ ಫೋರ್ಸ್ ಕೂಡ ರಚನೆ ಮಾಡಲಾಗಿತ್ತು. ಈ ಟಾಸ್ಕ್ ಫೋರ್ಸ್ ಮೀಟಿಂಗ್ನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿ ರಾಜ್ಯದಲ್ಲಿ ಇರುವಂತಹ ಸ್ಥಿತಿಗತಿ, ಗಡಿಭಾಗದಲ್ಲಿ ಇರುವಂತಹ ಸ್ಥಿತಿಗತಿಗಳು, ಅದೇ ರೀತಿಯಾಗಿ ರಾಜ್ಯದಲ್ಲಿ ಸದ್ಯಕ್ಕೆ ಉಲ್ಬಣಗೊಂಡಿರುವಂತಹ ಪ್ರಕರಣಗಳ ಬಗ್ಗೆ ಮಾಹಿತಿ ಪಡ್ಕೊಂಡು ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಹೌದು, ನಿನ್ನೆ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಅವ್ರ ಜೊತೆಯೆಲ್ಲ ಮೀಟಿಂಗ್ ಮಾಡಿದ್ದೀನಿ. ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೀನಿ. ಎಲ್ಲಕ್ಕೂ ಪ್ರಿಪೇರ್ ಆಗಿರಬೇಕು. ಯಾವುದಕ್ಕೆ ವೆಂಟಿಲೇಟರ್ ತೊಂದರೆ ಇರ್ಬೋದು, ಆಕ್ಸಿಜನ್ ತೊಂದರೆ ಇರ್ಬೋದು, ಕಿಟ್ಟಿಗೆ ತೊಂದರೆ ಇರ್ಬಾರ್ದು, ಯಾವುದಕ್ಕೂ ತೊಂದರೆ ಮತ್ತು ವಾರ್ಡ್ಗಳಿಗೆ ತೊಂದರೆ ಇರಬಾರ್ದು. ಅದನ್ನು ಖಾತ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಈಗ ಸುಮಾರು 65 ಕೇಸ್ಗಳಿದ್ದವು, ಇವತ್ತು 80 ಆಗಿದ್ದಾವೆ ಅಂತ ಹೇಳ್ತಾರೆ. ಇದು ಅಷ್ಟೊಂದು ಸೀರಿಯಸ್ ಸ್ಟ್ರೈನ್ ಅಲ್ಲ. ಬಟ್ ಆದರೂ ಮುನ್ನೆಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತು ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ, ಯಾರಿಗೆ ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ, ಜ್ವರ ಬರ್ತದೆ, ಅವ್ರು ಯಾರು ಶಾಲೆಗೆ ಕಳಿಸಬೇಡಿ ಅಂತ. ಮತ್ತು ವಯಸ್ಸಾದವರು ಇದ್ದಾರಲ್ಲ, ಮಲ್ಟಿ ಆರ್ಗನ್ ಫೇಲರ್ ಆಗಿರೋರು, ವಯಸ್ಸಾಗಿರೋರು, ಬೇರೆ ಬೇರೆ ಕಾಯಿಲೆಗಳು ತುತ್ತಾಗಿರ್ತಕ್ಕಂಥವ್ರು, ಅವರು ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಅತ್ಯಂತ ಅಗತ್ಯ. ನೀವು ಕೂಡ ಮಾಸ್ಕ್ ಧರಿಸಿ. ಸರ್, ಮಾಸ್ಕ್ ಕಡ್ಡಾಯ ಮಾಡುವಂತದ್ದು ವ್ಯಾಕ್ಸಿನ್ ಹತ್ತಿರದಲ್ಲಿ ಚರ್ಚೆ ಆಗ್ಲಿಲ್ಲ ಸರ್? ನಾವು ವ್ಯಾಕ್ಸಿನ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ವ್ಯಾಕ್ಸಿನ್ ಸಿಕ್ಕಿದ್ರೆ ತೆಗೆದು ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾವು ಮಾಸ್ಕು ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ. ಯಾರಿಗೆ ವಯಸ್ಸಾಗಿರೋರಿದ್ದಾರೆ, ಯಾರು ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ, ಯಾರು ಕಿಡ್ನಿ ಡಿಸೀಸ್ಗಳು ಇಂದ ನರಳ್ತಾ ಇದ್ದಾರೆ, ಹಾರ್ಟ್ ಡಿಸೀಸ್ಗಳಿಂದ ನರಳ್ತಾ ಇದ್ದಾರೆ, ಅಂಥವರೆಲ್ಲ ಹಾಕಳಿ. ವಿದೇಶ ಪ್ರಯಾಣ ಮಾಡಿದವರು ಅವರು ಸ್ವಲ್ಪ ನಿಗಾ ಇಡಬೇಕು ಅಂತ. ವಿದೇಶ ಪ್ರಯಾಣ ಏರ್ಪೋರ್ಟ್ ನಲ್ಲಿ ಏನಾದರೂ ಟೆಸ್ಟಿಂಗ್ ಇನ್ನೂ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ. ಇನ್ನು ರಾಜ್ಯ ಸರ್ಕಾರ ಕೊರೋನಾ ತಡೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಆರೋಗ್ಯ ಇಲಾಖೆಯಿಂದ ಬೆಡ್ಗಳು, ಔಷಧಿಗಳ ವ್ಯವಸ್ಥೆ, ವಿಕ್ಟೋರಿಯಾದಲ್ಲಿ 50 ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಆಕ್ಸಿಜನ್ ಎಷ್ಟರವರೆಗೆ ಲಭ್ಯತೆ ಇದೆ ಅದನ್ನು ಕೂಡ ನೋಡಿಕೊಳ್ಳಲಾಗ್ತಾ ಇದೆ. ಕೋವಿಡ್ ವಾರ್ಡ್ಗಳನ್ನು ಕೂಡ ರೆಡಿ ಮಾಡಲಾಗ್ತಾ ಇದೆ. ಇನ್ನು ಶಾಲಾ ಕಾಲೇಜುಗಳಿಗೆ ಹೊಸ ರೂಲ್ಸ್ಗಳನ್ನು ಕೂಡ ಜಾರಿ ಮಾಡಲಾಗುತ್ತೆ. ಯಾಕಂದರೆ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನು ಕಳಿಸ್ಬೇಕು ಅಥವಾ ಬೇಡವೋ ಅನ್ನುವಂತಹ ಒಂದು ಭಯ ಪೋಷಕರಿಗೂ ಕೂಡ ಕಾಡುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹೊಸ ರೂಲ್ಸ್ಗಳನ್ನು ಜಾರಿ ಮಾಡುತ್ತೆ. ಪ್ರತ್ಯೇಕವಾಗಿ ಮಾರ್ಗಸೂಚಿಗಳನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರ ಕಡ್ಡಾಯ. ಎಲ್ಲ ವಿದ್ಯಾರ್ಥಿಗಳು ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಲೇಬೇಕು. ಕೆಮ್ಮು, ನೆಗಡಿ, ಜ್ವರ ಯಾರಿಗಿರುತ್ತೆ ಅಂಥವರಿಗೆ ಕಡ್ಡಾಯವಾಗಿ ರಜೆ ಕೊಡಬೇಕು. ವಿದ್ಯಾರ್ಥಿಗಳು ಮಾಸ್ಕ್ ಏನಾದರೂ ಧರಿಸಿಕೊಂಡಿದ್ದೇ ಆದರೆ ಅದು ಉತ್ತಮ. ಅಂದರೆ ಕಡ್ಡಾಯ ಏನೂ ಮಾಡಿಲ್ಲ, ಆದರೆ ವಿದ್ಯಾರ್ಥಿಗಳು ಕಂಪಲ್ಸರಿ ಏನಾದರೂ ಮಾಸ್ಕ್ ಧರಿಸಿದ್ದೇ ಆದರೆ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ. ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಮಾಸ್ಕ್ಗಳನ್ನು ಕೂಡ ಧರಿಸ್ಕೊಳ್ಬೇಕು. ಆರೋಗ್ಯ ಇಲಾಖೆಯಿಂದ ಶಿಕ್ಷಣ ಇಲಾಖೆಗೆ ಹಲವಾರು ಸೂಚನೆಗಳನ್ನು ಕೂಡ ನೀಡಲಾಗಿದೆ. ಅದೇ ರೀತಿಯಾಗಿ ಜಿಲ್ಲಾವಾರು ಕ್ರಮ ಕೈಗೊಳ್ಳೋದಕ್ಕೂ ಕೂಡ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಪ್ರತಿಯೊಂದು ರಾಜ್ಯಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾಗಿ ಬೆಡ್ಗಳನ್ನು ಕಾಯ್ದಿರಿಸಲಾಗ್ತಾ ಇದೆ. ಅದರ ಜೊತೆಗೆ
ಯಾವುದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾದರೂ ಕೂಡ ಅದನ್ನು ಎದುರಿಸೋದಕ್ಕೆ ಅಂತ ಸಿದ್ಧರಾಗುವಂತೆ CM ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಯಾಕಂದರೆ ಈಗ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಇದನ್ನು ಒಂದು ರೀತಿಯಾಗಿ ನೋಡ್ತಾ ಹೋಗೋದಾದರೆ ಹೊಸ ವೇರಿಯಂಟ್ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಈ ನಡುವೆ ಯಾವುದೇ ರೀತಿಯಾದಂತಹ ಪರಿಸ್ಥಿತಿಗಳು ಬಂದರೂ ಅದನ್ನು ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ CM ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಕೋವಿಡ್ ಮತ್ತೆ ವಾಪಸ್ ಮರು ಕಳಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಂದು ಭಯ ಇರುವಂಥದ್ದು ಸಹಜ. ಭಯ ಪಡುವಂತಹ, ಆತಂಕ ಪಡುವಂತಹ ಅಗತ್ಯ ಏನಿಲ್ಲ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, CM ಅವರು ಏನೆಲ್ಲ ಮಾತನಾಡಿದ್ದಾರೆ, ರಾಜ್ಯ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಮುಖ್ಯವಾಗಿ CM ಸಿದ್ದರಾಮಯ್ಯನವರು ಈಗಾಗಲೇ ವೈದ್ಯಕೀಯ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಹಾಗೆಯೇ ಶಿಕ್ಷಣ ಇಲಾಖೆಗೆ ಕಠಿಣವಂಥ ಸೂಚನೆ ನೀಡಿರುವಂಥದ್ದು. ನೀವು ಶೀಘ್ರದಲ್ಲೇ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿ ಹಾಗೆಯೇ ಸಂಬಂಧಪಟ್ಟಂತಹ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅನ್ನುವಂಥ ಸೂಚನೆ ನೀಡಿರುವಂಥ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ವ್ಯಾಪ್ತಿ ಬರುವಂಥ ಆಸ್ಪತ್ರೆಗಳಲ್ಲಿ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗ ವಿಶೇಷ ವಾರ್ಡನ್ನು ಕೂಡ ತೆರೆಯಲಾಗಿರುವಂಥದ್ದು. ಆಕ್ಸಿಜನ್ ಹಾಗೆ ವೆಂಟಿಲೇಟರ್ಗಳ ವ್ಯವಸ್ಥೆ, ಬೆಡ್ಗಳ ವ್ಯವಸ್ಥೆ ಕೂಡ ಈಗ ಇರುವಂಥದ್ದು. 50 ಬೆಡ್ಗಳು ಪ್ರತಿ ಆಸ್ಪತ್ರೆಯಲ್ಲಿ ಪ್ರಮುಖ ಏರಿಯಾಗಳಲ್ಲಿ. ಈಗ ಬೆಂಗಳೂರಲ್ಲೇ 4-5 ಕಡೆ ಅಂದರೆ ಬೋರಿಂಗ್, CV ರಾಮನ್ ನಗರ, KC ಜನರಲ್ ಆಸ್ಪತ್ರೆ, ಹಾಗಾಗಿ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಜನನಿಬಿಡ ಇರುವಂತಹ ಸಾಕಷ್ಟು ಮಧ್ಯಮ ಹಾಗೂ ಕೆಳವರ್ಗದ ರೋಗಿಗಳೇನು ಆಸ್ಪತ್ರೆಗೆ ಬರ್ತಾರೆ ಅವರ ಆ ಒಂದು ಆಸ್ಪತ್ರೆಗಳಲ್ಲಿ ಈಗ ಒಂದು ರೀತಿಯಲ್ಲಿ ವಿಶೇಷ ಬೆಡ್ಗಳ ವ್ಯವಸ್ಥೆಯನ್ನು ಹಾಗೂ ಸಂಬಂಧಪಟ್ಟಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಈಗಾಗಲೇ ಶಿಕ್ಷಣ ಇಲಾಖೆಗೆ ಇವತ್ತು ಆರೋಗ್ಯ ಇಲಾಖೆಯಿಂದ ಹೊಸ ಮಾರ್ಗಸೂಚಿ ಅಥವಾ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂಥದ್ದು. ಏನಂತಂದರೆ ಈಗ 29ರಿಂದ ಶಾಲೆ ಆರಂಭ ಆಗುತ್ತೆ. ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಶಾಲೆ ಆರಂಭ ಆಗುವಂಥ ಹಿನ್ನೆಲೆಯಲ್ಲಿ ಮಕ್ಕಳು ಶಾಲೆಗೆ ಬರುವಂಥ ಮುನ್ನ ಜ್ವರಗಳಿದ್ದರೆ ಕಡ್ಡಾಯವಾಗಿ ಅವರಿಗೆ ರಜೆಯನ್ನು ನೀಡಬೇಕು. ಹಾಗೆಯೇ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ವಿದ್ಯಾರ್ಥಿಗಳು ಕ್ಲಾಸ್ಗಳಲ್ಲಿ ಒಟ್ಟೊಟ್ಟಿಗೆ ಕುಳಿತುಕೊಳ್ಳುವಂಥದ್ದು, ಸಾಲು ಗುಂಪಲ್ಲಿ ಓಡಾಡುವಂಥದ್ದು, ಹಾಗೆಯೇ ಒಂದೆರಡು ಮಂದಿಗಿಂತ ಜಾಸ್ತಿ ಮಂದಿ ಸೇರುವಂತಹ ಸ್ಥಿತಿಗಳು ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಪ್ರತಿ ವಿದ್ಯಾರ್ಥಿಗಳು ಕೂಡ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅನ್ನೋಂಥ ಒಂದಿಷ್ಟು ಸೂಚನೆಗಳನ್ವಯ ಒಂದು ಮಾರ್ಗಸೂಚಿಗಳು ಕೂಡ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಈಗಾಗಲೇ ಆಕ್ಸಿಜನ್ ಹಾಗೆಯೇ ವೆಂಟಿಲೇಟರ್ಗಳ ವ್ಯವಸ್ಥೆ ಕೂಡ ತುರ್ತಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಅಥವಾ ಸೂಚನೆಯನ್ನು CM ಸಿದ್ದರಾಮಯ್ಯನವರು ನೀಡಿರುವಂಥ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅದಕ್ಕೆ ಎಚ್ಚೆತ್ತುಕೊಂಡಿರುವಂಥದ್ದು. ಇದ್ರ ಜೊತೆಗೆ ನಿನ್ನೆನೂ ನಾವು ನೋಡಿದ್ವಿ, ಕೋವಿಡ್ ಪಾಸಿಟಿವಿಟಿ ರೇಟ್ ಏನಿತ್ತು ಮೊನ್ನೆ 9% ಇತ್ತು, ನಿನ್ನೆ 19% ಆಗಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ 73 ಆ್ಯಕ್ಟಿವ್ ಕೇಸ್ಗಳಿದೆ. ಸಾರಿ ಹಾಗೂ ILE ಪ್ರಕರಣಗಳ ಸಂಖ್ಯೆನೇ ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಕೋವಿಡ್ ಟೆಸ್ಟಿಂಗ್ ಪ್ರಕ್ರಿಯೆ ಕೂಡ ಜಾಸ್ತಿ ಆಗ್ಬೋದು. ಉಸಿರಾಟದ ತೊಂದರೆ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಒಳಗೊಂಡಂತಹ ವ್ಯಕ್ತಿಗಳು ಅಥವಾ ರೋಗಿಗಳಿರ್ತಾರೆ, ಅವರನ್ನು ಹೆಚ್ಚುವರಿ ನಿಗಾ ವಹಿಸಲಿಕ್ಕೆ, ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಪರಿಗಣಿಸಲಿಕ್ಕೆ ಹಾಗೆಯೇ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಒಂದು ರೀತಿಯಲ್ಲಿ ಸರ್ಕಾರ ಈಗ ಮುಂದಾಗ್ತಾ ಇರುವಂಥದ್ದು. ಒಟ್ಟಾರೆ ಏನಂತಂದರೆ ಇವತ್ತು ಸಂಜೆ ಹೆಲ್ತ್ ಬುಲೆಟಿನ್ ಕೂಡ ಬರುತ್ತೆ. ಬೆಂಗಳೂರಲ್ಲಿ ಒಂದು ರೀತಿಯಲ್ಲಿ ಮತ್ತಷ್ಟು ಕೇಸ್ಗಳು ಜಾಸ್ತಿ ಇರುವಂಥದ್ದು, ಅಂದರೆ COVID-19 ಪಾಸಿಟಿವಿಟಿ ರೇಟ್ ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ BBMP ವ್ಯಾಪ್ತಿಯಲ್ಲಿ ಅಂತಂದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಒಳಪಡುವಂಥದ್ದು ಸಪರೇಟ್ ಮಾರ್ಗಸೂಚಿಗಳು ಬರುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂಥದ್ದು. ಒಟ್ಟಾರೆ ಅಂತಂದರೆ ಸರ್ಕಾರ COVID-19 ಎದುರಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ವಾತಾವರಣ ಆಗಿರುವಂಥದ್ದು ಹಾಗೆಯೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ದೆಹಲಿ, ಮುಂಬೈ, ಗುಜರಾತ್ನಲ್ಲಿ ಈಗ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಡೀ ದೇಶದಲ್ಲಿ 1000 ಗಡಿ ದಾಟಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲೂ ಕೂಡ ಈಗಾಗಲೇ 100 ಗಡಿ ದಾಟುವಂತಹ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಇದನ್ನು ನಿರ್ಲಕ್ಷ್ಯ ಮಾಡದೆ ಎಚ್ಚೆತ್ತುಕೊಳ್ಳಲಿಕ್ಕೀಗ ಮುಂದಾಗ್ತಾ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.